ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಶರಣ್ ರೇಖಾ ಚಾನಲ್. ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ಲಾಗಿ ಏನೋ ಒಂದು ತೊಗೊಂಬಂದಿದ್ದೀನಿ. ಇವಾಗ ಮಳೆ ದಿನ, ಬಾಯಿಗೆ ಚುಟು ಚುಟು ಅಂತ ಇದೆ. ಏನಾದರೂ ರುಚಿ ರುಚಿಯಾಗಿ ತಿನ್ನಬೇಕು ಅನಿಸ್ತು. ಅದಕ್ಕೆ ಏನೋ ಒಂದು ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡೆ. ಇದೇನು ಅಂತ ಗೊತ್ತಾಯ್ತಾ? ನೋಡಿ, ಉಪ್ಪಿನಕಾಯಿನೇ, ಬಟ್ ಯಾವ ಉಪ್ಪಿನಕಾಯಿ? ನುಗ್ಗೆಕಾಯಿ ಉಪ್ಪಿನಕಾಯಿ, ಡ್ರಮ್ ಸ್ಟಿಕ್ ಪಿಕಲ್ಸ್. ಇದನ್ನು ಮಾಡೋದಕ್ಕೆ ನಾನು ಮೊದಲಿಗೆ ನಮ್ಮನೆ ಹೊರಗಿರೋವಂಥ ಗಿಡದಿಂದ ನುಗ್ಗೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಹೌದು, ನಮ್ಮನೆ ಹೊರಗಡೆ ಗಿಡ ಹಾಕಿದ್ದೀವಿ. ಆ ಗಿಡದಲ್ಲೇ ನಾವು ನುಗ್ಗೆಕಾಯಿ ಸಾಕಷ್ಟು, ನೋಡಿ ಎಷ್ಟೊಂದು ನುಗ್ಗೆಕಾಯಿ ಸಿಕ್ಕಿದೆ ನನಗೆ. ಈ ಗಿಡ ಇವತ್ತು ಸ್ವಲ್ಪ ಜಾಸ್ತಿನೇ ಬೆಳೆದಿತ್ತು ಅಂತ ಜಲ್ದಿ ಬೆಳೆದ್ಬಿಡುತ್ತೆ ಗಿಡ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ನಮ್ಮನೆಯವರು ಕಟ್ ಮಾಡಿದರು, ವಯರ್ಗೆಲ್ಲ ಟಚ್ ಆಗುತ್ತೆ ಅಂತ. ಸೊ ಹಾಗಾಗಿ ಇವತ್ತು ನಂಗೆ ಒಂದು ಸ್ವಲ್ಪ ಜಾಸ್ತಿನೇ ಎಲ್ಲ ನುಗ್ಗೆಕಾಯಿನೂ ಕಟ್ ಮಾಡಿಬಿಟ್ರು. ಹಾಗಾಗಿ ನುಗ್ಗೆಕಾಯಿ ಮತ್ತು ಎಷ್ಟೊಂದು ನುಗ್ಗೆ ಸೊಪ್ಪು ಎಲ್ಲನೂ ಸಿಕ್ಕಿದೆ ಇವತ್ತು. ಸೊ ಹಾಗಾಗಿ ನುಗ್ಗೆಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟೊಂದು ಫ್ರೆಶ್ ನುಗ್ಗೆಕಾಯಿ ಸೊಪ್ಪು ಮತ್ತು ಹೂವು, ಇದೂ ಸಹ ಆರೋಗ್ಯಕ್ಕೆ ತುಂಬಾ ಉಪಯೋಗಕಾರಿ, ಅದನ್ನು ಉಪಯೋಗಿಸ್ಬೋದು. ಮತ್ತು ನುಗ್ಗೆಕಾಯಿ, ಅಯ್ಯೋ ಏನಿದು ಇಷ್ಟೊಂದು ಬಲ್ತೋಗಿದೆ. ಎಸ್, ನಮಗೆ ಬೇಕಾಗಿರೋದು ಈ ಬಲ್ತಿರೋ ಉಪ್ಪಿನಕಾಯಿಗೆ ಹಾಕುವಂಥ ಬಲ್ತಿರೋ ನುಗ್ಗೆಕಾಯಿನೇ ಬೇಕು. ಸೊ ಹಾಗಾಗಿ ನಾನು ನೋಡಿ, ಇದು ನಾರ್ಮಲ್ಲಾಗಿ ನೀವೆಲ್ಲರೂ ಪಲ್ಯಕ್ಕೆ ಯೂಸ್ ಮಾಡೋದು ಸೈಜ್. ನಾನು ಸ್ವಲ್ಪ ಜಾಸ್ತಿನೇ ದಪ್ಪ ಇರೋವಂಥ ಬಲ್ತಿರೋವಂಥ ನುಗ್ಗೆಕಾಯಿನ ನಾನು ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನನಗೆ ನಮ್ಮ ಆಂಟಿ ಒಬ್ಬರು ಹೇಳ್ಕೊಟ್ರು. ಇದನ್ನು ಈ ಥರ ಬಲ್ತಿರೋ ನುಗ್ಗೆಕಾಯಿಯಿಂದ ನಾವು ಉಪ್ಪಿನಕಾಯಿ ಮಾಡ್ಬೋದು ಅಂತ. ನಾನು ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಒಂದು 10-11 ನುಗ್ಗೆಕಾಯಿನ ಚೆನ್ನಾಗಿ ಬಲ್ತಿರೋದನ್ನು ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಅದು ಹೇಗೆ ಮಾಡೋದು ಅಂತ ಹೇಳಿ. ಫಸ್ಟಿಗೆ ನಾನು ಇದನ್ನೆಲ್ಲ ನುಗ್ಗೆಕಾಯಿನ ತೊಳೆದ್ಬಿಟ್ಟು ನೋಡಿ, ಈ ಥರ ಚಿಕ್ಕದಾಗಿ ಇಷ್ಟು ಸೈಜ್, ಒಂದು ಮುಕ್ಕಾಲು ಇಂಚ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಬಲ್ತ್ರೆ ಈ ಥರ ಒಳಗೆಲ್ಲ ಬೀಜ ಎಲ್ಲ ಇರುತ್ತೆ, ಚೆನ್ನಾಗಿ ಹೋಳು ತಿನ್ನೋದಕ್ಕೆ ಉಪ್ಪಿನಕಾಯಿ ಹೋಳು. ನೋಡಿ, ಇದು ನಾರ್ಮಲ್ಲಾಗಿ ನೀವು ಬಲ್ತಿದೆ ಅಂತ ಹೇಳೋ ಸೈಜು, ಆದರೆ ನಾನು ಅದರ ಡಬ್ಬಲ್ ಸೈಜನ್ನು ನಾನು ಉಪ್ಪಿನಕಾಯಿಗೋಸ್ಕರ ತೊಗೊಂಡಿದ್ದೀನಿ. ಎಷ್ಟು ದೊಡ್ಡದಿದಲ್ವಾ ಹೋಳು. ಎಸ್, ಆದರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಟೇಸ್ಟಿ. ನನ್ನ ಫ್ರೆಂಡ್ಸ್ ಎಲ್ಲ ಇದನ್ನು ಟೇಸ್ಟ್ ಮಾಡಿ ಲೈಕ್ ಮಾಡಿದ್ದಾರೆ. ಅವರೆಲ್ಲರೂ ಇಷ್ಟಪಟ್ಟು ಓಕೆ ಅಂತ ಅಂದಮೇಲೆ ನಾನು ನಿಮಗೋಸ್ಕರ ಇದನ್ನು ನಾನು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಫಸ್ಟಿಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ತುಂಬಾ ಬೇಡ. ಹಸಿದನ್ನೇ ನಾವು ಉಪ್ಪಿನಕಾಯಿ ಹಾಕ್ಬೋದು, ಆದರೆ ಅದು ಕಳತು ನಮಗೆ ಉಪ್ಪಿನಕಾಯಿ ಥರ ಆಗೋದಕ್ಕೆ ತುಂಬ ದಿವಸ ತೊಗೊಳುತ್ತೆ. ಅದಕ್ಕೆ ಅದನ್ನು ಸ್ವಲ್ಪ ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕೆಂಪಾಗೋ ಥರ ಬಾಡಿಸ್ಕೊಂಡ್ರೆ ಸಾಕು. ನೋಡಿ ಈ ಥರ ಏನದು ಕಲರ್ ಏನು ತುಂಬ ಚೇಂಜ್ ಆಗಿಲ್ಲ, ಸ್ವಲ್ಪ ಬ್ರೌನ್ ಆಗಿದ್ದರೆ ಸಾಕು. ನಾನು ಎಲ್ಲನೂ ಈ ಥರ ಚೆನ್ನಾಗಿ ಸ್ವಲ್ಪ ಬ್ರೌನಾಗಿ ಮಾಡ್ಕೊಂಡಿದ್ದೀನಿ. ಈ 10-11 ದೊಡ್ಡ ಬಲ್ತಿರೋ ಉಪ್ಪಿನಕಾಯಿ ನುಗ್ಗೆಕಾಯಿಗೆ ಒಂದು 1/4 kg ಹುಣಸೆಹಣ್ಣು ನಾನು ನೆನೆಸಿಟ್ಟಿದ್ದೀನಿ. ನೆಕ್ಸ್ಟ್ ಈ ಗ್ಲಾಸ್ ಅಳತೆಯಲ್ಲಿ ನೋಡಿರಿ ಎಷ್ಟು ಉದ್ದ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತಲ್ವ. ಈ ಗ್ಲಾಸ್, ಟೀ ಕುಡಿಯೋ ಗ್ಲಾಸು, ಈ ಗ್ಲಾಸ್ ಅಳತೆಯಲ್ಲಿ 3 ಗ್ಲಾಸು ಖಾರ ಪುಡಿ, 2 ಗ್ಲಾಸು ಉಪ್ಪು, ಅಥವಾ 2.5 ತೊಗೋಬೋದು ನಿಮ್ಗೆ ಬೇಕು ಅಂದರೆ, ನಿಮ್ಮ ಟೇಸ್ಟಿಗೆ ತಕ್ಕಂತೆ. ನಾನು 2 ತೊಗೊಂಡಿದ್ದೀನಿ. ಮತ್ತು 2 ಸ್ಪೂನು ಮೆಂತ್ಯ ಪುಡಿ, ಅದನ್ನು ಹುರಿದು ಪುಡಿ ಮಾಡಿಟ್ಕೊಂಡಿರೋದು. ಇವಾಗ ನಾನು ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚಿ ಈ ಥರ ರಸ ತೆಗಿತಾ ಇದ್ದೀನಿ. ಇದರೊಳಗೆ ಇನ್ನೂ ರಸ ಇದೆ, ಇನ್ನೂ ಚೆನ್ನಾಗಿ ಇದನ್ನು ಕಿವುಚಿ ತೆಗಿತೀನಿ. ಬಟ್ ನೀರು ಜಾಸ್ತಿ ಹಾಕಬಾರ್ದು. ನೋಡಿ ಇಷ್ಟು ಗಟ್ಟಿಯಾಗಿರಬೇಕದು. ಚೆನ್ನಾಗಿ ಇದನ್ನು ನಾವು ಇವಾಗ ಕುದಿಸ್ಕೋಬೇಕು. ತುಂಬಾ ನೀರು ಹಾಕಿ ನಾವು ತೆಗಿಬಾರ್ದು ರಸನ. ಎಷ್ಟು ಮುಳುಗೋಷ್ಟು ನೀರು ಹಾಕಿದ್ನಲ್ಲ, ಅಷ್ಟೇ ನೀರಲ್ಲೇ ಚೆನ್ನಾಗಿ ಅದನ್ನು ಹಿಂಡ್ಕೋಬೇಕು. ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ. ತುಂಬ ಓವರಾಗಿ ನೀರೆಲ್ಲ ಡ್ರೈ ಆಗೋ ಥರ ಕುದಿಸೋ ಅವಶ್ಯಕತೆ ಇಲ್ಲ, ಅದು ಚೆನ್ನಾಗಿ ಕುದ್ರೆ ಸಾಕು. ನೋಡಿ ಇಷ್ಟು ಲಿಕ್ವಿಡ್ ಆಗಿದೆ. ಅದು ಕುದ್ದುಬಿಟ್ಟು ಹಿಂಗೆ ತಣ್ಣಗಾಗಿ ಆರಬೇಕದು ಕುದಿಸಿರೋ ಹುಣಸೆಹಣ್ಣು. ಇವಾಗ ಇದಕ್ಕೆ ನಾನು ಇವೆಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ತಾಯಿದ್ದೀನಿ. ಮೊದಲಿಗೆ ಈ ಖಾರ ಪುಡಿ ಮತ್ತು ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಮತ್ತು ಮೆಂತ್ಯ ಪುಡಿ ನೋಡಿ, 2 ಸ್ಪೂನ್ ಮೆಂತ್ಯ ಪುಡಿ ಸಾಕು, ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ. ನಾನು ಇದಕ್ಕೆ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಇಸ್ ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ ಅದು. ನಮ್ಮ ಮನೇಲಿ ನಮಗೆ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟ, ಸೊ ನಾನು ಹಾಗಾಗಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ ಈ ಥರ ಇದು ಮಿಕ್ಸ್ಚರ್ ರೆಡಿ ಆದಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇದು ರೆಡಿ ಆದಮೇಲೆ ಇದಕ್ಕೆ ನಾವು ಈ ಎಲ್ಲ ಹುರಿದಿರೋವಂಥ ನುಗ್ಗೆಕಾಯಿನ ಹಾಕ್ತಾಯಿದ್ದೀನಿ. ಈಗ ನೋಡಿರಿ, ನುಗ್ಗೆಕಾಯಿನೂ ಹುರಿದಿರೋ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಇದಾಗಲೇ ಸ್ವಲ್ಪ ಅದು ಮೆತ್ತಗಾಗಿರುತ್ತೆ ಹುರಿದಿರೋದ್ರಿಂದ. ಅಕಸ್ಮಾತ್ ನಾವು ಹುರಿದೇ ಇರೋದನ್ನು ಹಾಗೆ ಹಸಿದೇ ಹಾಕಿದ್ರೆ ಅದು ತುಂಬ ಹಾರ್ಡ್ ಇರುತ್ತಲ್ಲ, ಅದು ಉಪ್ಪಿನಕಾಯಾಗಿ ಕನ್ವರ್ಟ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನಾವೀಗ ಸ್ವಲ್ಪ ಅದನ್ನು ಫ್ರೈ ಮಾಡಿ ಹಾಕೋದ್ರಿಂದ ಏನಾಗುತ್ತೆ, ಅದು ಜಲ್ದಿ ಒಂದು 2 days 3 daysಲ್ಲೇ ನಾವು ಅದನ್ನು ತಿನ್ಬೋದು. ಇದನ್ನು ನಾವು ರೆಡಿ ಮಾಡಿ ಒಂದು ಮಿನಿಮಮ್ ಒಂದು 3-4 months ನಾವು ಆರಾಮಾಗಿ ಇಟ್ಕೋಬೋದು, ಒಂದು ಬಾಟಲ್ ಜಾರಲ್ಲಿ ನಾವು ರೆಡಿ ಮಾಡಿಕೊಂಡು. ಈ ಥರ ಫ್ರೈ ಮಾಡಿರೋದನ್ನು ಜಲ್ದಿ ನಮಗೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಅಕಸ್ಮಾತ್ ನಿಮಗೆ ಒಂದು 2-3 daysಲ್ಲಿ ಏನೋ ಫಂಕ್ಷನ್ ಇದೆ ಅಂತಂದರೆ ನೀವು ಈ ಥರ ಉಪ್ಪಿನಕಾಯಿನ ನೋಡಿ ಎಲ್ಲ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇವಾಗ ಇದು ಉಪ್ಪಿನಕಾಯಿ ರೆಡಿ ಇದೆ. ಇದಕ್ಕೆ ನಾವು ಒಂದು ಚಿಕ್ಕ ಒಗ್ಗರಣೆ ಹಾಕೋಣ. ಆಗಲೇ ಫ್ರೈ ಮಾಡಿದಾಗ ಕೆಳಗೆ ಎಣ್ಣೆ ಉಳಿದಿತ್ತಲ್ಲ, ಅದೇ ಎಣ್ಣೆಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು, ನಿಮಗೆ ಬೇಕು ಅಂದರೆ ಕಡಲೆಬೇಳೆ, ಉದ್ದಿನಬೇಳೆನೂ ಒಣ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ನಾನು ಅವನ್ನೆಲ್ಲ ಹಾಕಿಲ್ಲ, ಜಸ್ಟ್ ಕರಿಬೇವು ಹಾಕಿದ್ದೀನಿ ಮತ್ತು ಸ್ವಲ್ಪ ಇಂಗು. ಇಷ್ಟು ಹಾಕಿದ್ರೆ ನಿಮಗೆ ಒಗ್ಗರಣೆ ರೆಡಿ ಆಗುತ್ತೆ. ಆ ಒಗ್ಗರಣೆನ ನಾವು ಇದಕ್ಕೆ ಉಪ್ಪಿನಕಾಯಿಗೆ ಹಾಕಿ ನಾವು ಇದನ್ನು ರೆಡಿ ಮಾಡ್ಕೊಂಡ್ವಿ. ನೋಡಿರಿ, ಜಸ್ಟ್ ಇದಕ್ಕೊಂದು ಮಿಕ್ಸ್ ಕೊಟ್ಬಿಟ್ರೆ ಉಪ್ಪಿನಕಾಯಿ ರೆಡಿ. ಪ್ಲೀಸ್ ನನ್ನ ಚಾನಲನ್ನು ನೋಡ್ತಾ ಇರೋರು ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ನಿಮ್ಗೆ ಲೈಕ್ ಅನಿಸಿದ್ರೆ, ಮತ್ತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನಾವು ಈ ಥರ ಒಂದು ಗಾಜಿನ ಡಬ್ಬಿಯಲ್ಲಿ ಅಥವಾ ನಿಮಗೆ ಉಪ್ಪಿನಕಾಯಿ ಭರಣಿ ಇದ್ದರೆ ನಿಮ್ಮನೇಲಿ ಉಪ್ಪಿನಕಾಯಿ ಭರಣಿಯಲ್ಲೂ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲೇ ಇಡಬೇಕು ಅಂತ ನೆಸಸರಿ ಇಲ್ಲ, ನೀವು ಹೊರಗಡೆ ಇಟ್ಟರೂ ಆರಾಮಾಗಿ ಒಂದು 2-3 months ಆರಾಮಾಗಿರುತ್ತೆ ನಿಮಗೆ, ನಾವು ಆರಾಮಾಗಿ ಸ್ಟೋರ್ ಮಾಡ್ಬೋದು. ನೋಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ರೆಡಿ ಆಗಿದೆ ಇವಾಗ ಈ ಉಪ್ಪಿನಕಾಯಿನ. ಮತ್ತು ನಾವು ಇದನ್ನು ಉಪ್ಪಿನಕಾಯಿನ ಬಿಸಿ ಬಿಸಿ ಅನ್ನದ ಜೊತೆ ಆರಾಮಾಗಿ ಮಳೆಯಲ್ಲಿ ಏನೂ ಬೇಡ, ಜಸ್ಟ್ ಬಿಸಿ ಬಿಸಿ ಅನ್ನ, ಅದಕ್ಕೆ ನಾವು ಘಮ ಘಮ ಅನ್ನೋ ಒಂದು ತುಪ್ಪ ಹಾಕ್ಕೊಂಡು ಒಂದು ಚಮಚ ನಾವು ಅದನ್ನು ಉಪ್ಪಿನಕಾಯಿ ಜೊತೆ ನೆಂಚ್ಕೊಂಡು ತಿಂತಾಯಿದ್ರೆ ಜೊತೆಯಲ್ಲಿ ಏನಿದೆ ನೋಡ್ರಿ, ಜೊತೆಯಲ್ಲಿ ನಾನು ಅದೇ ನುಗ್ಗೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಆ ಫ್ರೈನ ನಿಮಗೆ ತೋರಿಸ್ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.